ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಸಾದ ಸೋಗ್ಲಾಡಿ ಬಂದೆ ತಾತ. ಸಂಧ್ಯಾ ಬಾ ಊಟಕ್ಕೆ. ನಂಗೆ ಬೇಡ. ಸಂಧ್ಯಾ ಈಗ ಊಟ ಬೇಡ ಅಂದ್ರೆ ಹೊಟ್ಟೆಲಿರೋ ಮಗುಗ್ ಸಮಸ್ಯೆ ಆಗಲ್ವಾ? ನೀವೆಲ್ಲ ನನ್ನ ಸೀಮಂತನ ಅಮ್ಮನ ಮನೇಲಿ ಮಾಡಕ್ ಒಪ್ಪೋವರೆಗೂ ನಾನು ಏನು ತಿನ್ನಲ್ಲ. ಕತ್ತೆ ಬಾಲ ಕುದುರೆ ಜುಟ್ಟು ಬಿಡು ಸೋಗ್ಲಾಡಿ. ಅವಳು ಊಟ ಮಾಡಲಿಲ್ಲ ಅಂತಂದ್ರೆ ಜಗತ್ತೇನು ಮುಳುಗೋಗಲ್ಲ. ಅಲ್ಲ ತಾತ, ಅವಳು ಪ್ರೆಗ್ನೆಂಟು. ಅದೊಂದು ನೆಪ ಇಟ್ಕೊಂಡು ನಮ್ಮನ್ನೆಲ್ಲ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬಹುದು ಅಂತ ಅನ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ. ಇವತ್ತೊಂದು ದಿವಸ ಅವಳು ಊಟ ಮಾಡಲಿಲ್ಲ ಅಂದ್ರೆ ಏನು ಆಗೋದಿಲ್ಲ. ಬಾ ಸೋಗ್ಲಾಡಿ, ನಮಗೆ ಬಡಿಸು. ಅಲ್ಲ ತಾತ, ಅದು ಬಿಡಿಸಿರಿ. ತಾತಂಗೆ ನನ್ನ ಖುಷಿಗಿಂತ ಅವ್ರ ಸ್ವಾಭಿಮಾನನೇ ದೊಡ್ಡದು. ಅಲ್ಲ, ಅಮ್ಮ ಆ ಮನೆ ಯಜಮಾನಿ. ಈಗಂತೂ ನನ್ನ ಹೆಸರು ಆ ಮನೆ ವಂಶವೃಕ್ಷದಲ್ಲಿ ಸೇರಿದೆ. ನ್ಯಾಯವಾಗಿ ನಾನು ಆ ಮನೆ ಮಗಳೇನೆ ಅಂದ್ಮೇಲೆ ನನ್ನ ತವ್ರ ಮನೇಲಿ ನನ್ ಸೀಮಂತ ಮಾಡ್ಸೋಕ್ ತಪ್ಪೇನಿದೆ? ನೇಗದ ಬೆತ್ತು ಅವ್ರ ಮನೆ ಅಂತೆ. ನೀನು ಈಗಾಗಲೇ ಹೋಗಿ ಅಲ್ಲಿ ಬೆಂಕಿ ಹಚ್ಚಿರೋದು ಸಾಕಾಗಿದೆ. ನೀನ್ ಮಾನ ಮರೆಯೋದೆ ಬಿಟ್ಟು ಮತ್ತಲ್ಲಿ ಬೆಂಕಿ ಹಚ್ಚಿದ್ರೆ ಅಲ್ಲಿ ಬೇಯೋದು ನಮ್ಮ ತುಳಸಿ. ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿದ್ರೆ ಸರಿ ಹೋಯ್ತು. ಮತ್ತೆ ಮತ್ತೆ ಸೀಮಂತ ಆ ಮನೆ ಅಂತ ಏನಾದರೂ ಅಂದ್ಯೋ ಈ ಮನೇಲೂ ಇರ್ದ ಹಾಗೆ ಒದ್ದು ಆಚೆಗೆ ಹಾಕ್ತೀನಿ. ಸಂಧ್ಯಾ, ಸುಮ್ಮನೆ ನಾಟಕ ಮಾಡಬೇಡ. ಊಟ ಬೇಕು ಅಂದ್ರೆ ಮಾಡು, ಇಲ್ಲಾಂದ್ರೆ ಬಿಡು. ಅದನ್ನ ಬಿಟ್ಟು ಆ ಮನೆ ಸೀಮಂತ ಅಂದ್ರೆ ಚೆನ್ನಾಗಿರಲ್ಲ. ರೀ, ನಿಮ್ಗಂತೂ ಅಷ್ಟು ಅದ್ದೂರಿಯಾಗಿ ಸೀಮಂತ ಮಾಡಕ್ ಆಗಲ್ಲ ತಾನೆ? ನಿಮ್ಗೂ ಆಗಲ್ಲ, ಅಣ್ಣಂಗೂ ಆಗಲ್ಲ. ಸೊ ನಾನು ಅಲ್ಲಿ ಸೀಮಂತ ಮಾಡ್ಕೊಳ್ತೀನಿ. ಅದ್ರಲ್ಲಿ ಕಳ್ಕೊಳ್ಳೋದೇನಿದೆ? ಕಳ್ಕೊಳ್ಳೋದಕ್ಕೆ ಮಾನ ಮರ್ಯಾದೆ ನಿನಗಿಲ್ದೆ ಹೋದರೂ ನಮಗಿದೆ. ಇವತ್ತು ಅದೇನಾಗುತ್ತೋ ಇವಳು ಉಪವಾಸ ಬಿದ್ದಿದ್ರು ಪರವಾಗಿಲ್ಲ. ಇವಳ ಮಾತಿಗೆ ನಾನು ಹೂ ಅನ್ನೋದಿಲ್ಲ. ಅಮ್ಮ, ಸುಸ್ತಾಗ್ತದೆ, ಹಸುವು. ಸಂಧ್ಯಾ ತಗೋ, ನೀರಾದ್ರೂ ಕೊಡಿ. ನೆಗೆದ್ ಬೆತ್ತು ಸೋಗ್ಲಾಡಿ, ಸುಮ್ಮನೆ ಏನು ಕೊಡಬೇಡ. ಅಲ್ಲ ತಾತ, ಸುಮ್ಮನಿರು ಅನ್ನಲ್ಲ. ಅಯ್ಯೋ ಅಮ್ಮ, ಸುಸ್ತು, ಹಸುವು. ಇನ್ನು ಮಾರ್ನಿಂಗ್ ಶೋ ಮುಗ್ದಿಲ್ವಾ? ಆ ಹೋಟೆಲ್ ಮಗು ಇಲ್ಲ ಅಂದಿದ್ರೆ ತೆಗೆದು ಬಾರಿಸ್ಬಿಡ್ತಿದ್ದೆ. ಅವತ್ತು ಈ ಮಗು ಮೇಲೆ ಆಣೆ ಹಾಕ್ಸಿ ಅವ್ರ ಮನೆಯವ್ರ ಮುಂದೆ ನನ್ನ ತಲೆ ತಗ್ಸೋ ಹಾಗೆ ಮಾಡಿದೆ. ಇವತ್ತು ಇದೇ ಮಗು ನೆಪ ಇಟ್ಕೊಂಡು ಇಷ್ಟೆಲ್ಲ ಆಡ್ತಾ ಇದ್ಯಾ? ಮನುಷ್ಯಲೇ ನೀನು. ಅಂದ್ರೆ ನೀನು ಒಪ್ಕೊಂಡ್ಯಾ? ಅಮ್ಮನ ಹತ್ರ ಮಾತಾಡ್ತೀಯಾ? ನಾನು ಸತ್ರು ಒಪ್ಪಲ್ಲ, ಏನಾರ ಮಾಡ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.